ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಭಾರ್ಗವಿ ನಾರಾಯಣ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ಬಂದು ವೀಕೆಂಡ್ ಇರೋದ್ರಿಂದ ನಾವು ಅಮ್ಮ ಮನೆಗೆ ಹೋಗ್ತಾ ಇದೀವಿ ಎಲ್ಲರೂ. ಸೊ ಆ ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ ವ್ಲಾಗ್ನ ಶುರು ಮಾಡೋಣ. ಬಗಲ್ ಗಂಟೆ ನಾವೆಲ್ಲ ಹೋಗ್ತಾ ಇದ್ದೀವಿ ತೆಲ್ಸಾ. ಹಲೋ ಗಾಯ್ಸ್, ಫೋನ್ ಪಾಯ ಇವಡ ಚಪ್ಪಿ. ನಾವು ಬಗಲ್ಗುಂಟೆಗೆ ಹೋಗ್ತಾ ಇದ್ದೀವಿ. మేము పొద్దునకి వస్తాం. ఏ శంబలకు పోదాం రావే, ఏ శంబలకు పోదాం రావే రావే. ఈ అమ్మది స్టార్ట్ అప్ప ఇంకా నాకు ನಾವಮ್ಮ ಏನಾದರೂ ವಿಂಡೋ ಸೀಟ್ನಲ್ಲಿ ಕುತ್ಕೊಂಡ್ರೆ ಸಾಕು, ಮಕ್ಳಿಬ್ರು ನಾವಮ್ಮ ಮೇಲೆನೆ ಕುತ್ಕೊಳ್ಬೇಕು ಅಂತೇಳಿ ಹಠ ಮಾಡ್ತಾ ಇರ್ತಾರೆ. ಇನ್ನು ಫೈನಲ್ ಆಗಿ ನನ್ನ ಮಗನೇ ಬಂದು ಕುತ್ಕೊಂಡ್ಬಿಟ್ಟಿದ್ದಾನೆ. ಅವಳು ಇಟ್ಕೊಂಡು ನಾನು ನಿಂತ್ಕೊಂಡು ಬಿಡು ಅಂತೇಳಿ ನಿಂತ್ಕೊಂಡೇ ಹೋಗ್ತಾ ಇದ್ದಾಳೆ. ಇನ್ನು ಅವ್ರನ್ನ ಕಳಿಸ್ಬಿಟ್ವಿ ನಾವು ಮನೆಗೆ. ನಾವ್ ಇಟ್ಕೊಂಡು ನಾಳೆ ಬರ್ತೀವಿ ಅಂತೇಳಿ ಅವ್ರಿಗೆ ಸುಳ್ಳು ಹೇಳ್ದೆ. ಯಾಕೆ ಅಂತ ಹೇಳಿದ್ರೆ, ನಾವು ಏನಾದ್ರು ಬೈಕಲ್ಲಿ ಬರ್ತೀವಿ ಅಂತ ಹೇಳಿದ್ರೆ ಮಕ್ಕಳು ಹಿಂದೆ ಬಿದ್ದು ಬಿಡ್ತಾರೆ. ನಾವು ಬರ್ತೀವಿ ಅಂತೇಳಿ. ಸೊ ಅದರಿಂದ ಮಕ್ಕಳನ್ನಿಬ್ಬರನ್ನು ನಾವು ಕಾರಲ್ಲಿ ಕಳಿಸ್ಬಿಟ್ವಿ. ನಮ್ಮ ಮನೆಯಿಂದ ನಮ್ಮ ಮನೆಗೆ 1 ಅವರ್ ಜರ್ನಿ ಆಗುತ್ತೆ. ಸೊ ಮಕ್ಕಳನ್ನ ಗಾಡಿಯಲ್ಲಿ ಕರ್ಕೊಂಡೋದ್ರೆ ಫುಲ್ಲು ಬಿಸಿಲಿದೆ. ಸೊ ಅದರಿಂದ ಮಲ್ಕೊಂಡ್ ಬಿಡ್ತಾರೆ ಇಬ್ರು. ಮತ್ತೆ ಗಾಡಿಯಲ್ಲಿ ಹೋಗೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಕಳಿಸ್ಬಿಟ್ಟು ಇವಾಗ ನಾವು ಲ್ಯಾಪ್ಟಾಪ್ ಎಲ್ಲ ಇಟ್ಕೊಂಡು ಹೋಗ್ತಾ ಇದೀವಿ. ಸೊ ನನ್ನ ಫೋನಲ್ಲಿ ಸ್ಟೋರೇಜ್ ಜಾಸ್ತಿ ಆಗ್ಬಿಡುತ್ತೆ, ಫೈಲ್ಸ್ ಎಲ್ಲ ಕೆಲವೊಂದು ಡಿಲೀಟ್ ಆಗೋಗ್ಬಿಡ್ತಾ ಇದಾವೆ. ಸೊ ಅದರಿಂದ ಕೆಲವೊಂದನ್ನ ಲ್ಯಾಪ್ಟಾಪ್ಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ ರೆಕಾರ್ಡ್ ಮಾಡ್ಕೊಂಡಾಗ. ಸೊ ಅದರಿಂದ ಲ್ಯಾಪ್ಟಾಪ್ ನಾನು ಕ್ಯಾರಿ ಮಾಡ್ತಾ ಇರ್ತೀನಿ ಅವಾಗವಾಗ. ಅಂಡ್ ಇವಾಗ ಬಂದ್ಬಿಟ್ಟು ನಾವು ಅವ್ರನ್ನ ಕಳಿಸಿ ಅರ್ಧ ಗಂಟೆಗೆ ನಾವು ಬಿಟ್ಟಿದ್ದು, ನಾವೇ ಫಸ್ಟ್ ಬಂದ್ಬಿಟ್ಟಿದೀವಿ. ಅವ್ರು ಇನ್ನು ಇವಾಗ ಬರ್ತಾ ಇದಾರೆ. ಓಡ್ ಬರ್ತಾಳು ಹೇಳು, ನಾವಿದೀವಿ ಅಂತ ಹೇಳಿ. ಅಂಗಡಿಗೆ ಹೋಗಿದ್ರೇನಾ ಆ ತರೋದಕ್ಕೆ? ಯಾಲಿಶಿಕಾ ఫస్ట్ వచ్చేసిన చెప్పేది. ಜಸ್ಟ್ ಇವಾಗ ತಾನೇ ಮನೆ ಒಳಗಡೆ ಬಂದ್ವಿ. ಅಂಡ್ ಸಿಕ್ಕಾಪಟ್ಟೆ ಬಿಸಿಲಿದೆ. ಅಂಡ್ ನಮ್ಮನೆ ಬಂದು 3rd ಫ್ಲೋರ್ ಇರೋದ್ರಿಂದ ಸಿಕ್ಕಾಪಟ್ಟೆ ಬಿಸಿಲು ಇರೋದಕ್ಕೆ ಆಗೋದಿಲ್ಲ ಮನೆಯಲ್ಲಿ. ಡೈರೆಕ್ಟ್ ಆಗಿ ಬಿಸಿಲು ಜಾಸ್ತಿ ಬೀಳ್ತಾ ಇರುತ್ತೆ. ಇನ್ನ ಪಕ್ಕದಲ್ಲಿ ಟೆರಸ್ ಇದೆ. ಅಂಡ್ ಟೆರಸ್ ಪಕ್ಕದಲ್ಲೇ ನಮ್ದು ಮನೆ. ನಮ್ಮನೆ ಆಪೋಸಿಟ್. ಸೊ ಇಲ್ಲಿ ಬಿಸಿಲಿಗಂತೂ ಇರೋದಕ್ಕಾಗಲ್ಲ ಈ ಮನೆಗಳಲ್ಲಿ. ಅಂಡ್ ನೋಡಿ ಇವಾಗ ಒಳಗಡೆ ಬಂದಿದೀವಲ್ಲ, ಒಂದೇ ಒಂದು ಫಿಶ್ ಓಡಾಡ್ತಾ ಇದೆ ನೋಡಿ. ಅಂಡ್ ನಾವು ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಒಂದು 15ರಿಂದ 20 ಮೀನುಗಳು ಹಾಕಿದ್ವಿ. ಬಟ್ ಎಲ್ಲ ಸತ್ತೋಗ್ಬಿಟ್ಟು ಒಂದೇ ಒಂದು ಉಳಿದಿದೆ ಲಾಸ್ಟ್ ಅಲ್ಲಿ. ಅಂಡ್ ಮನೆಯಿಂದಾನೇ ನಾವು ಪಡ್ಡುನ ಮಾಡಿದ್ವಿ. ಸೊ ಇಲ್ಲಿಗೆ ಬಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಅಡುಗೆ ಮಾಡೋದು ಸ್ವಲ್ಪ ಲೇಟ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಪಡ್ಡು ಮತ್ತೆ ಚಟ್ನಿ ಎಲ್ಲ ಮಾಡಿದ್ವಿ. ಸೊ ಅದನ್ನೆಲ್ಲ ತಗೊಂಡ್ ಬಂದು ಇವಾಗ ಮಧ್ಯಾಹ್ನ ಆಗಿರೋದ್ರಿಂದ ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಿತ್ತು. ಸೊ ಅದರಿಂದ ಸ್ವಲ್ಪ ಪಡ್ಡು ಚಟ್ನಿ ಸ್ವಲ್ಪ ಮೊಸರನ್ನ ಹಾಕೊಂಡು ಇವಾಗ ಎಲ್ಲರೂ ಊಟ ಮಾಡ್ತಾ ಇದೀವಿ. ಸೊ ಈಗ ಊಟ ಎಲ್ಲ ಮುಗ್ದಾದ್ಮೇಲೆ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡ್ಬಿಟ್ಟೆ ಬೇಗ. ಇನ್ನು ನಮ್ಮಮ್ಮ ಅಡುಗೆ ಕೆಲಸ ಮಾಡ್ತಾ ಇದ್ದಾರೆ. ಅಡುಗೆ ಅಂದರೆ ಮಾಮೂಲಿ ಮಧ್ಯಾಹ್ನಕ್ಕೆ ಸ್ವಲ್ಪ ಅನ್ನ ಸಾಂಬಾರನ್ನ ಮಾಡ್ತಾ ಇದ್ದಾರೆ. ಬೇಗ ಆಗೋದು ಅಂದರೆ ಪಪ್ಪು ಒಂದೇ. ಸೊ ಅದರಿಂದ ಪಪ್ಪನ್ನ ಮಾಡ್ತಾ ಇದ್ರು. ಸೊ ನಾನು ಇಟ್ಕೊಂಡು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟೆ. ಇನ್ನು ನಮ್ಮಣ್ಣ ಡಾಕ್ಟರ್ ರೆಡ್ಡಿಸ್ ಕಂಪ್ನಿಯಲ್ಲಿ ಕೆಲಸ ಮಾಡೋದು. ಸೊ ಬಾಕ್ಸಸ್ ಎಲ್ಲ ತುಂಬಾ ಬರ್ತವೆ, ಮನೆಯೆಲ್ಲ ಬಾಕ್ಸಸ್ಸೇ ಇಟ್ಬಿಟ್ಟಿರ್ತಾನೆ. ಸೊ ಅದರಿಂದ ಬಂದು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ. ಅಂಡ್ ನೋಡಿ ನಮ್ಮಮ್ಮ ಪಪ್ಪು ಸಾಂಬಾರನ್ನ ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ಮನೇಲಿ ಬೇಗ ಮಾಡೋದು ಅಂದರೆ ಇದೊಂದೇ. ಸೊ ಅದರಿಂದ ನಮ್ಮಮ್ಮ ಮಾಡ್ತಾ ಇದ್ದಾರೆ. ಸೊ ಇವತ್ತು ಬಂದ್ಬಿಟ್ಟು ನಮಗೆ ಪರಿಚಯ ಇರೋರ್ದು ಒಬ್ಬರದು ಮದುವೆ ಇದೆ. ಸೊ ಅದಕ್ಕೆ ಇವತ್ತು ಹೋಗ್ಬೇಕಾ ಬೇಡವಾ ಅಂತ ಡೌಟಲ್ಲಿ ಇದ್ವಿ. ಆದರೆ ಹೋಗೋಣ, ಇಲ್ಲ ಅಂದರೆ ಬೇಡ ಅಂತೇಳಿ. ಯಾಕಂದರೆ ಇವತ್ತು ವೀಕೆಂಡ್ ಆಗಿರೋದ್ರಿಂದ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ವಿ. ಸೊ ಮನೆಯೆಲ್ಲ ಕ್ಲೀನ್ ಮಾಡಿದೆ ಅಲ್ವಾ, ಮಧ್ಯಾಹ್ನ ಆಗೋಷ್ಟರಲ್ಲಿ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡ್ಬಿಟ್ಟೆ.
ಇನ್ನು ಸಂಜೆಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮತ್ತೆ ನೋಡೋಣ ಮದುವೆಗೆ ಹೋಗೋದೋ ಬೇಡವಾ ಅಂತ ಅಂದ್ಕೊಂಡ್ವಿ. ನಮ್ಮ ಮನೆ ಹತ್ರನೇ ಇದು ಮದುವೆ ನಡೀತಿರೋದು ರಿಸೆಪ್ಷನ್ನು. ಸೊ ಅದರಿಂದ ಹೋಗ್ಬೇಕಾ ಬೇಡವಾ ಅಂತ ಇನ್ನೂ ಡೌಟಲ್ಲಿ ಇದ್ದೀವಿ. ಇನ್ನು ನಮ್ಮ ಅತ್ತೆ ಅವ್ರು ಇದ್ಕೊಂಡು ರೇಣು ಅವ್ರ ಮನೆಗೆ ಬಂದಿದ್ದೀವಿ. ಹೇಗಿದ್ರು ಮನೆಗೆ ಬಂದಿದ್ರಲ್ವ ನಾವು ಬರ್ತೀವಿ ಅಂತೇಳಿ ಫೋನ್ ಮಾಡಿದ್ರು. ಸೊ ಅದರಿಂದ ಬನ್ನಿ ಇಲ್ಲಿಗೆ ಅಂತೇಳಿ ನಾವು ಕರೆದ್ವಿ. ಇನ್ನೆಲ್ಲರೂ ಬಂದಿದ್ದಾರೆ ನೋಡಿ. ಅವಾಗ ತಾನೆ ಎಲ್ಲರೂ ಬಂದು ಕುತ್ಕೊಂಡಿದ್ದಾರೆ ಮಾತಾಡಿಕೊಂಡು. ಇನ್ನು ನನ್ನ ಮಗಳು ಹೋಗ್ಬಿಟ್ಟು ರೇಣುಗೆ ಹಗ್ ಮಾಡ್ಕೊಬಿಡ್ತಾಳೆ, ಆಂಟಿ ಆಂಟಿ ಅಂತ ಹೇಳ್ಬಿಟ್ಟು. ನೋಡಿ ರೇಣು ನಕ್ಕೊಂಡು ಬರ್ತಾಳೆ, ಏನಕ್ಕ ವಿಡಿಯೋ ಸ್ಟಾರ್ಟ್ ಮಾಡಿಬಿಟ್ಟ ಅಂತೇಳಿ. ಇನ್ನು ನಮ್ಮ ಮನೆಯವರು ಬಗಲ್ಗುಂಟೆಗೆ ಬಂದರೆ ಸಾಕು ನಮ್ಮ ಅಮ್ಮ ಮನೆಗೆ ಸ್ವಲ್ಪ ಹೊತ್ತು ಇರೋದಿಲ್ಲ, ಕ್ರಿಕೆಟ್ ಆಡೋಣ ಅಂತೇಳ್ಬಿಟ್ಟು ಅವ್ರ ಫ್ರೆಂಡ್ಸ್ ಜೊತೆ ಹೊರಟೋಗ್ತಾ ಇರ್ತಾರೆ. ಇನ್ನು ನಮ್ಮ ಅಣ್ಣ, ನಮ್ಮ ಮನೆಯವರು, ಗುಂಡ ಮತ್ತು ಕಿರಣ್ 4 ಜನನು ಕ್ರಿಕೆಟ್ ಆಡೋದಕ್ಕೆ ಹೋಗಿದ್ದಾರೆ. ಇನ್ನು ಸಂಜೆಗೆ ಪೂಜೆ ಮಾಡಬೇಕಲ್ವ, ತೆಂಗಿನಕಾಯಿ ಅದು ಇದು ತಂದ್ಕೊಡು ಅಂತ ನಮ್ಮ ಅಣ್ಣನಿಗೆ ಹೇಳಿದ್ರೆ, ಇಲ್ಲ ಕ್ರಿಕೆಟ್ ಆಡೋಕ್ಕೆ ಹೋಗಿದ್ದೀನಿ, ನೀವೇ ಹೋಗಿ ಫ್ರೀ ಇದ್ದಾಗ ತೊಗೊಂಡ್ಬರ್ರಿ ಅಂತ ಹೇಳಿದ್ರು. ಸೊ ಅದರಿಂದ ನಾನು ರೇಣು ಇಬ್ಬರು ಬಂದುಬಿಟ್ವಿ. ಮಕ್ಕಳು 4 ಜನನು ಹಿಂದೆ ಬಿದ್ದುಬಿಟ್ರು ನಾವು ಬರ್ತೀವಿ ಅಂತೇಳಿ. ಸೊ ಅವ್ರಿಗೆ ಕಣ್ಣು ತಪ್ಪಿಸಿ ಓಡಿ ಬಂದೆ. 10 ನಿಮಿಷ ಆಗೋ ಕೆಲಸನ 1 ಅವರ್ ಮಾಡಿಬಿಡ್ತಾರೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ರೆ. ಸೊ ಅದರಿಂದ ಅವ್ರನ್ನ ಕರ್ಕೊಂಡು ಹೋಗಿಲ್ಲ. ಸೊ ಅವ್ರಿಗೆ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಕುರ್ಕುರೆನೇ ತೊಗೊಂಡು ಬಂದ್ವಿ. ಹಾಗೆ ನಾವು ಸ್ವಲ್ಪ ಒಂದು 2-3 ಕುರ್ಕುರೆ ಪ್ಯಾಕೆಟ್ನ ನಾವು ತಿಂತಾ ಇದ್ವಿ. ಇನ್ನು ಮಾತಾಡ್ಕೊಂಡು ಎಲ್ಲರೂ ಔಟ್ ಸೈಡೇ ಕುತ್ಕೊಂಡ್ಬಿಟ್ಟಿದ್ದೀವಿ. ಇನ್ನು ಸಂಜೆ ಆಯಿತು, ಇನ್ನು ಬೇಗ ಬೇಗ ರೆಡಿ ಆಗ್ತಾ ಇದ್ದೀನಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳಿ. ಆ್ಯಂಡ್ ಇಲ್ಲೇನು ಕ್ರೀಮ್ಸ್ ಎಲ್ಲ ಇಡೋದಿಲ್ಲ ನಾವು ಅಮ್ಮ ಮನೇಲಿ, ಇಲ್ಲಿಂದನೇ ನಾವು ಹೆಬ್ಬಾಳದಿಂದನೇ ತೊಗೊಂಡು ಹೊರಟೋಗ್ಬಿಡ್ತೀನಿ. ನನ್ನ ಸ್ಕಿನ್ ಕೇರ್ ಎಲ್ಲನೂ ಅಲ್ಲೇನು ಇಡೋದಿಲ್ಲ, ಯಾಕಂದರೆ ಅವಾಗ ಅಷ್ಟೇ ಅಲ್ವಾ ಹೋಗೋದು, ಜಾಸ್ತಿ ಏನು ಹೋಗೋದಿಲ್ಲ ಅಲ್ವಾ. ಸೊ ಅದರಿಂದ ಬ್ಯಾಗಲ್ಲೇ ಏನೇನು ಬೇಕೋ ಎಲ್ಲ ಇಟ್ಕೊಂಡು ಹೊರಟೋಗ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ರೆಡಿ ಆಗಿದ್ದೀವಿ ದೇವಸ್ಥಾನ ಹತ್ರ ಹೋಗಿ ಬರೋದಕ್ಕೆ. ಆ್ಯಂಡ್ ಇವಾಗ ಮನೇಲೆಲ್ಲ ಪೂಜೆ ಮುಗಿಸ್ಕೊಂಡು ದೇವಸ್ಥಾನ ಹತ್ರ ಹೋಗಿ ಬರಬೇಕು. ಇವಾಗ ಟೈಮ್ ಬಂದು 6:30 ಆಗಿದೆ. ಆ್ಯಂಡ್ ಬೇಗ ಬೇಗ ಮನೇಲೆಲ್ಲ ಪೂಜೆ ಮುಗಿಸ್ಕೊಂಡು ದೇವಸ್ಥಾನ ಹತ್ರ ಹೋಗ್ತೀವಿ. ಇನ್ನು ಮನೆ ಹತ್ರ ಪೂಜೆನೆಲ್ಲ ಮಾಡಿಕೊಂಡು ಇನ್ನು ಮನೆ ಹತ್ರನೇ ಇರುವ ಒಂದು ದೇವಸ್ಥಾನಕ್ಕಂತೂ ಬಂದಿದ್ದೀವಿ. ಇಲ್ಲಿ ಬಂದ್ಬಿಟ್ಟು ಆಂಜನೇಯ ದೇವಸ್ಥಾನ, ಈಶ್ವರನ ದೇವಸ್ಥಾನ, ಲಕ್ಷ್ಮೀ ದೇವಸ್ಥಾನ ಎಲ್ಲ ಒಂದೇ ಕಡೆ ಇದೆ. ಸೊ ಅದರಿಂದ ಎಲ್ಲ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತೇಳಿ ನಾವಿಲ್ಲಿಗೆ ಬಂದಿದ್ದೀವಿ. ತುಂಬಾ ದೇವಸ್ಥಾನ ಇದೆ ನೋಡಿ. ಇಲ್ಲಿ ಆಂಜನೇಯ ದೇವಸ್ಥಾನ ಇದೆ, ಸ್ವಲ್ಪ ನಾನು ನಿಂತ್ಕೊಂಡಿದ್ದೆಲ್ಲ. ಇನ್ನು ಸ್ವಲ್ಪ ಮುಂದ್ಗಡೆ ಬಂದ್ಬಿಟ್ಟು ಈಶ್ವರನ ದೇವಸ್ಥಾನ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ, ಲಕ್ಷ್ಮೀ ದೇವಸ್ಥಾನ ಸಪ್ರೇಟ್ ಆಗಿ ಎಲ್ಲಾನು ಇದೆ, ಗಣೇಶನ ದೇವಸ್ಥಾನ ಎಲ್ಲಾನು ಇದೆ. ಸೊ ಅದರಿಂದ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ಆ್ಯಂಡ್ ನಮಸ್ಕಾರ ಎಲ್ಲ ಮಾಡ್ಕೊಳ್ತಾ ಇದ್ದೀವಿ. ತುಂಬ ದಿನ ಆಗಿತ್ತಲ್ವಾ ಈ ಕಡೆ ಎಲ್ಲ ದೇವಸ್ಥಾನಕ್ಕೆ ಬಂದು. ಸೊ ಅದರಿಂದ ಎಲ್ಲರೂ ಬಂದಿದ್ದೀವಿ. ಇನ್ನು ನಮ್ಮ ಅಮ್ಮ ಅವ್ರು ಇದ್ಕೊಂಡು ನಮ್ಮ ಅತ್ತೆಗೆ ಹೇಳ್ತಾ ಇದ್ರು, ಇನ್ನು ಮನೆ ಹತ್ರನೇ ಒಬ್ರದ್ದು ಮದುವೆ ಇದೆ, ಹೋಗ್ಬೇಕಾ ಬೇಡವಾ ಅಂತೇಳಿ ಡೌಟಲ್ಲಿ ಇದ್ದೀನಿ ಅಂತ ಹೇಳ್ತಾ ಇದ್ರು. ಇನ್ನು ನಮ್ಮ ಅತ್ತೆ ಅವ್ರು ಇದ್ಕೊಂಡು ಹೇಳ್ತಾ ಇದ್ರು, ನಮ್ಮ ರೇಣು ಅವರೆಲ್ಲರೂ, ಇನ್ನೇನು ಮನೆ ಹತ್ರನೇ ಅಲ್ವಾ ಅತ್ತೆ, ಹೋಗ್ಬಿಟ್ಟು ಬಂದ್ಬೇಡ ನಡಿ ಮುಖ ತೋರಿಸ್ಕೊಂಡು ಅಂತ ಹೇಳಿದ್ರು. ಸೊ ಅದರಿಂದ ಇಲ್ಲಿ ಫಸ್ಟು ದರ್ಶನ ಮುಗಿಸ್ಕೊಂಡು ಮನೆಗೆ ಹೋಗ್ಬಿಡೋಣ, ಬೇಗ ಬೇಗ ರೆಡಿ ಆಗಬೇಡ ಅಂತ ಹೇಳಿದ್ರು. ಸೊ ಅದರಿಂದ ಬೇಗ ಬೇಗ ಮನೆಗೆ ಹೋಗಿ ರೆಡಿಯಾಗಿ ಇನ್ನು ಚೌಟ್ರಿ ಹತ್ರ ಅಂತೂ ಬಂದಿದ್ದೀವಿ. ಆ್ಯಂಡ್ ಬೇಗ ಬೇಗ ರೆಡಿ ಆಗಿಬಿಟ್ವಿ. ನಾನಂತೂ ಸೇಮ್ ಡ್ರೆಸ್ಸಲ್ಲೇ ಇದ್ದೀನಿ, ಸ್ವಲ್ಪ ಲೈಟಾಗಿ ಮೇಕಪ್ ಮಾಡಿಕೊಂಡು ಬಂದ್ವಿ. ಇನ್ನೆಲ್ಲರೂ ಸ್ವಲ್ಪ ರೆಡಿಯಾಗಿ ಬಂದಿದ್ದೀವಿ. ಆ್ಯಂಡ್ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವೀಕೆಂಡ್ ವ್ಲಾಗ್ ಹೇಗಿತ್ತು ಅಂತೇಳಿ. ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಇವತ್ತು ವೀಕೆಂಡ್ ಅಂತೇಳಿ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.